ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇವತ್ತು ಕೂಡ ಲೇಟೇ ಇದ್ದಿತ್ತು, 10 ಗಂಟೆ ಆಗಿತ್ತು. ಸೊ ಅರ್ಜೆಂಟಾಗಿ ನನ್ನ ಹಸ್ಬೆಂಡು ಪಾಪ ರೆಡಿಯಾಗಿ ಆಫೀಸ್ ಹೊರಡಿದ್ರು. ಬ್ರೇಕ್ಫಾಸ್ಟ್ ಲಂಚ್ ಸೇಮ್ ಇದೆ, ಸೊ ಅದು ರೆಡಿ ಇದೆ. ಅವ್ರು ಹೋದ್ಮೇಲೆ ನನ್ನ ಡೇ ಇನ್ನೂ ಕೂಡ ತುಂಬ ಸ್ಲೋ ಆಗಿ ಶುರು ಆಗುತ್ತೆ. ಆ್ಯಂಡ್ ಮನೇಲಿ ತುಂಬ ಕೆಲಸನೂ ಇರುತ್ತೆ, ಆ ಎಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ನಾನಿವಾಗ ಫಸ್ಟ್ ಯಾವಾಗಲೂ ಅನ್ಕೋತೀನಿ ಯೋಗ ಎಕ್ಸಸೈಸ್ ಮಾಡಬೇಕು ಡೈಲಿ ಅಂತ. ತುಂಬ ಸಲ ಮಿಸ್ ಆಗುತ್ತೆ. ಈ ಲಾಸ್ಟ್ ಮಂತಲ್ಲಿ ನಾನು ಒಂದೇ ದಿನ ಯೋಗ ಮಾಡಿದ್ದು, ಆಮೇಲೆ ಮಾಡೇ ಇಲ್ಲ. ಹಾಗಾಗಿ ಮೇ ಮಂತಲ್ಲಿ ಅಟ್ಲೀಸ್ಟ್ 30 ಡೇಸಲ್ಲಿ ಒಂದು 20 ಡೇಸ್ ಆದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಯೋಗ ಶುರು ಮಾಡ್ತಾ ಇದ್ದೀನಿ. ಜಾಸ್ತಿ ಏನು ಮಾಡಲ್ಲ, ನಾನೊಂದು 30-35 ನಿಮಿಷ ಬೇಸಿಕ್ ಎಕ್ಸಸೈಸು, ಸೂರ್ಯ ನಮಸ್ಕಾರ ಒಂದು 3 ಸಲ, ಒಂದು 7-8 ಯೋಗಾಸನ ಮಾಡ್ತೀನಿ ಅಷ್ಟೇ, ಸಾಕು ಅನಿಸುತ್ತೆ. ಆಮೇಲೆ ಇವಾಗ ತುಂಬ ಶೆಕೆ ಅಲ್ವಾ, ಸಿಕ್ಕಾಪಟ್ಟೆ ಬೆವರು ಬಿಡುತ್ತೆ. ಯೋಗ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸೊ ಸಾಧ್ಯ ಆದರೆ ತೋರಿಸ್ತೀನಿ ಯೋಗ ಏನು ಮಾಡ್ತೀನಿ ಅಂತ. ಬಟ್ ನನ್ನ ಪೋಶ್ಚರೆಲ್ಲ ಅಷ್ಟೊಂದು ಪರ್ಫೆಕ್ಟ್ ಆಗಿಲ್ಲ. ಒಂದಿನ ಪರ್ಫೆಕ್ಟ್ ಆಗ್ಬೋದು ಅನಿಸುತ್ತೆ, ನೋಡೋಣ. ಸ್ವೆಟ್ ಆಯಿತು. ಒಂದು ಸ್ಟ್ಯಾಂಡಿಂಗ್ ಯೋಗ ಮುಗಿಸ್ದೆ, ಇನ್ನು ಸಿಟ್ಟಿಂಗ್ ನೋಡಿ. ಸ್ವೆಟ್, ಶೆಕೆನೂ ಇದೆ ಅಷ್ಟೇ. ಯೋಗ ಮುಗೀತು. ಸೊ ಸಿಕ್ಕಾಪಟ್ಟೆ ಸ್ವೆಟ್ ಬೇರೆ ಆಗಿದೆ. ಇವಾಗ ಮನೆ ಕೆಲಸ ಎಲ್ಲ ಶುರು. ನೋಡಿ ಪಾತ್ರೆ ಎಷ್ಟಿದೆ ಅಂತ ತೋರಿಸ್ತೀನಿ ನಿಮಗೆ. ಕಿಚನ್ ಹೆಂಗೆ ಇದೆ ಅಂತ ನೋಡಿ. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ನಾನು. ಇದೊಂದು ಕೆಲಸ ಡೈಲಿ ನಂದು. ಸೊ ಇದನ್ನು ಆಮೇಲೆ ಕ್ಲೀನ್ ಮಾಡ್ತೀನಿ. ಫಸ್ಟು ನಾನು ನೀರು ಕುಡಿಬೇಕು, ಬ್ರೇಕ್ಫಾಸ್ಟ್ ಆಗಬೇಕು, ಇದೆಲ್ಲ ಮುಗಿಸಿದ್ಮೇಲೆ ಈ ಕೆಲಸ ಶುರು ಮಾಡೋದು. ಸೊ ನಾನು ಯೂಶ್ವಲಿ ಈ ಬಾಟ್ಲಲ್ಲಿ ನೀರು ಕುಡಿತೀನಿ, ಯಾಕಂದರೆ ಇದು 500 ml, 1/2 ಲೀಟರ್ದು. ಸೊ ನನಗೊಂದು ಕೌಂಟ್ ಸಿಗುತ್ತೆ ಡೈಲಿ ನಾನು ಎಷ್ಟು ನೀರು ಕುಡಿತೀನಿ ಅನ್ನೋದ್ರ ಬಗ್ಗೆ. ಮನೆಯಲ್ಲಿ ಆಲ್ಮೋಸ್ಟ್ ತುಂಬ ಟ್ರೈ ಮಾಡ್ತೀನಿ ನಾನು. ಡೈಲಿ 1.5 ಲೀಟರ್, ಅಂದರೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ 3 ಬಾಟ್ಲ್ ಇದನ್ನು ಖಾಲಿ ಮಾಡಬೇಕು ಅಂತ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಆಮೇಲೆ ನನ್ನ ಹತ್ರ ಆಫೀಸಲ್ಲಿ 1 ಲೀಟರ್ದೊಂದು ಬಾಟ್ಲ್ ಇದೆ, ಅದನ್ನೊಂದು ಖಾಲಿ ಮಾಡ್ತೀನಿ. ಸೊ ಡೈಲಿ 2.5 ಲೀಟರ್ ನೀರು ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಬಟ್ ಅದು ತುಂಬ ಕಡಿಮೆ ಅಂತೆ, 3 ಲೀಟ್ರ್ ಕುಡಿಬೇಕಂತೆ. ಇಷ್ಟು ಕುಡಿಯೋಕ್ಕೆ ಮರ್ತೋಗ್ಬಿಡುತ್ತೆ, ಇನ್ನು 3 ಲೀಟ್ರ್ ಹೆಂಗಲ್ವಾ. ಬಟ್ ಟ್ರೈ ಮಾಡ್ತೀನಿ ಒಂದಿನ. ಅದೊಂದು ಸಲ ಅಭ್ಯಾಸ ಆದರೆ ನಿಮಗೆ ರೆಗ್ಯುಲರಾಗಿ ಮತ್ತೆ ನೆನ್ಪು ಮಾಡಬೇಕಾಗಿಲ್ಲ, ಇವತ್ತೇನೋ ಮಿಸ್ ಆಯಿತು ಅಂತ ಫೀಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇವಾಗ ನೀರು ಕುಡಿಯೋಣ. ಎದ್ದ ತಕ್ಷಣ ಬ್ಲ್ಯಾಕ್ ಕಾಫಿ ಕುಡಿತೀನಿ. ಬ್ಲ್ಯಾಕ್ ಕಾಫಿ ಅಂದರೆ ಏನಿಲ್ಲ, ಬಿಸಿ ನೀರು, ಅದಕ್ಕೆ ಸೆಟ್ಟೆಲ್ಲ ಹಂಗೆ ಇದೆ ನೋಡಿ, ಬಿಸಿನೀರು, ಅದಕ್ಕೆ 1 ಸ್ಪೂನ್ ಕಾಫಿ ಪೌಡರ್. ಮೊದಲು ನಾವು ಹಾಲು ಹಾಕಿನೇ ಕಾಫಿ ಪ್ರಿಪೇರ್ ಮಾಡ್ತಿದ್ವಿ. ಬಟ್ ಶುಗರ್ ಕಟ್ ಮಾಡೋಣ, ಆಮೇಲೆ ಬ್ಲ್ಯಾಕ್ ಕಾಫಿ ಒಳ್ಳೆಯದು ಅಂತ ಸುಮಾರು ಜನ ಹೇಳೋದು ಕೇಳಿದೆ. ಅದಕ್ಕೋಸ್ಕರ ಇವಾಗ ಬ್ಲ್ಯಾಕ್ ಕಾಫಿ ಕುಡಿತಾ ಇರೋದು. ಇವಾಗ ಹೆಂಗಾಗಿದೆ ಅಂತ ಅಂದರೆ, ನಾವು ಬ್ಲ್ಯಾಕ್ ಕಾಫಿ ಕುಡಿದು ಇವಾಗ ಮಿಲ್ಕ್ ಕಾಫಿ ಕುಡಿಬೇಕಾದ್ರೆ ಒಂಥರ ರುಚಿ ಅನಿಸುತ್ತೆ. ಇದೇನು ರುಚಿ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಬ್ಲ್ಯಾಕ್ ಕಾಫಿಗೆ ಸೆಟ್ ಆಗಿದ್ದೀವಿ ನಾವು. ಬಟ್ ತುಂಬಾ ಯೂಸ್ ಇದೆ. ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ನಾನು ಖುದ್ದು ಎಕ್ಸ್ಪೀರಿಯೆನ್ಸ್ ಮಾಡಿರೋದು. ಯೂಸ್ ಏನಪ್ಪ ಅಂತಂದರೆ,
ಯೂಶ್ವಲಿ ನನ್ನ ಹಸ್ಬೆಂಡ್ಗೆ ತುಂಬ ಅವರಿಗೆ ಏನು ಶೀತದ ಪ್ರಾಬ್ಲಮ್. ಬಟ್ ಒನ್ಸ್ ನಾವು ಈ ಬ್ಲ್ಯಾಕ್ ಕಾಫಿ ಕುಡಿಯೋದು ಯಾವಾಗ ಶುರು ಮಾಡಿದ್ವೋ ಆವಾಗಿಂದ ತುಂಬ ಕಡಿಮೆ ಅವರಿಗೆ. ನಾನಂತೂ ತುಂಬ ರೇರ್ ನೋಡಿರೋದು ಅವ್ರಿಗೆ ಆ ಥರ ಶೀತ ಆಗ್ತಿರೋದು. ಮೇ ಬಿ ಕಾಫಿನೇ ಅಂತ ನಮಗೆ ಅನ್ನಿಸ್ತಿದೆ. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಕೆಲವರಿಗೆ ಮಿಲ್ಕಿಂದ ತುಂಬ ಅಲರ್ಜಿ ಇರುತ್ತೆ, ಹಾಗಾಗಿ ಮಿಲ್ಕ್ ಯೂಸ್ ಮಾಡಿಲ್ಲ ಅಂತಂದರೆ ಇಂಥದ್ದೆಲ್ಲ ಕಡಿಮೆ ಆಗುತ್ತೆ ಅವ್ರಿಗೆ ಅಂತ. ಹಾಗೂ ಇರ್ಬೋದೇನೋ. ಬಟ್ ಕಾಫಿ ಒಳ್ಳೇದಂತೆ ಸುಮಾರು ಡಾಕ್ಟರ್ಸ್ ಹೇಳೋದು ನಾನು ಕೇಳಿದ್ದೀನಿ. ಹಾಗಂತ ಮಿತಿಮೀರಿ ಕುಡಿಯೋದಲ್ಲ. ನಾನು ಬೆಳಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಗೆ ಕಾಫಿ ಕುಡಿದ್ರೆ ಆಮೇಲೆ ಇಡೀ ದಿನ ಕಾಫಿ ಏನು ಕುಡಿಯೋಲ್ಲ. ಹಾಗೇನಾದರೂ ಟೆಂಪ್ಟ್ ಆಯಿತು ಅಂತಾದರೆ ಸಂಜೆ ಹೊತ್ತು ಸ್ನ್ಯಾಕ್ಸ್ಗೆ ಏನಾದರೂ ಹೋಟೆಲ್ಗೆ ಹೋದರೆ ಆವಾಗೊಂದು ಕಾಫಿ ತೊಗೋತೀನಿ. ಬಿಟ್ಟರೆ ಮತ್ತೆ ಕಾಫಿ ಕುಡಿಯೋಲ್ಲ. ಮನೆಯಲ್ಲಿದ್ದರೆ ಅಂತೂ ಬ್ಲ್ಯಾಕ್ ಕಾಫಿನೇ ಕುಡಿಯೋದು. ಮುಖಕ್ಕೆ ಒಂಚೂರು ನೀರು ಹಾಕಿದ್ದೀನಿ, ಫುಲ್ ಅಂಟಾಗ್ಬಿಟ್ಟಿದೆ. ನನಗೊಂದು ಸ್ವಲ್ಪ ಗ್ರೇ ಹೇರ್ ಪ್ರಾಬ್ಲಮ್ ಇದೆ, ಸ್ಪೆಷಲಿ ಫ್ರಂಟಲ್ಲಿ. ಅದಕ್ಕೆ ನಾನು ಇನ್ನೂ ಕಲರಿಂಗ್ ಶುರು ಮಾಡಿಲ್ಲ. ಅಂದರೆ ಪಾರ್ಲರಲ್ಲಿ ಶುರು ಮಾಡಿಲ್ಲ. ಮೆಹಂದಿನೇ ಯೂಸ್ ಮಾಡ್ತಾಯಿದ್ದೀನಿ. ಮೆಹಂದಿ ನಮ್ಮ ಊರಲ್ಲಿ ಗಿಡ ಮರ ಎಲ್ಲ ಇದೆ. ಸೊ ಊರಿಂದ ಬರಬೇಕಾದ್ರೆ ಅದನ್ನು ತೊಗೊಂಬರೋದು. ಈ ಸಲ ಅಕ್ಕ ಊರಿಂದ ಬಂದಿದ್ಲು, ಅವಳ ಹತ್ರ ನಾನು ಮೆಹಂದಿ ಸೊಪ್ಪು ತರೋದಕ್ಕೆ ಹೇಳಿದ್ದೆ. ಅವ್ರ ಮನೇಲೂ ಇದೆ. ಸೊ ಆ ಸೊಪ್ಪು ಮೊನ್ನೆ ಸ್ವಲ್ಪ ಹಾಕಿದೆ, ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಏನು ಅಂತಂದರೆ ಇನ್ನೊಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. ನನ್ನ ಹೇರ್ ಸ್ಟೈಲಿಸ್ಟ್, ಆಫೀಸಲ್ಲಿ ಹೇರ್ ಸ್ಟೈಲಿಸ್ಟ್ ಇದ್ದಾರಲ್ಲ, ಅವ್ರು ಏನು ಹೇಳ್ತಿದ್ರು ಅಂತಂದರೆ ಇದನ್ನು ಡ್ರೈ ಮಾಡಬೇಕಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಸೊಪ್ಪು. ಇದನ್ನು ಡ್ರೈ ಮಾಡಬೇಕಂತೆ. ಡ್ರೈ ಮಾಡಿ ಎತ್ತಿಟ್ಟರೆ ಸುಮಾರು ದಿನ ನಮಗೆ ಬರುತ್ತೆ, ಬೇಕಾದಾಗ ಯೂಸ್ ಮಾಡ್ಕೋಬೋದು ಅಂತ ಹೇಳ್ತಿದ್ರು. ಸೊ ಈ ವೀಕ್ ಮತ್ತೆ ನಾನು ಹಾಕಲ್ಲ. ಇದನ್ನು ಹಾಕಿದ್ರೆ ಪ್ರಾಬ್ಲಮ್ ಏನು ಗೊತ್ತಾ, ಊರಲ್ಲಿದ್ದಾಗ ನಮ್ಮಮ್ಮ ನನಗೆ ಹಾಕ್ತಾರೆ. ಸೊ ನನ್ನ ಕೈಗೇನೋ ಮೆತ್ಕೊಳ್ಳಲ್ಲ. ಆಮೇಲೆ ಕವರ್ ಹಾಕ್ಕೊಂಡು ಹಾಕೋಬೋದು. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಕವರ್ ಹಾಕ್ಕೊಂಡು ಹಾಕಿದ್ರೆ ತುಂಬ ಅನ್ಕಂಫರ್ಟೇಬಲ್ ಅದು. ಕೈ ಸರಿಯಾಗಿ ಮೂವ್ ಆಗೋಲ್ಲ, ಸರಿಯಾಗಿ ಏನು ಸರಿಯಾಗಿ ಕೂರ್ಲಿಕ್ಕೆ ಆಗಲ್ಲ. ಹಾಗಾಗಿ ಬರೀ ಕೈಯಲ್ಲೇ ಮಾಡಬೇಕಾಗತ್ತೆ. ನಾನೇನು ಮಾಡ್ತೀನಿ, ಉಗುರಿಗೆಲ್ಲ ತಾಗಿದ್ರೆ ತಿಂಗಳಾನುಗಟ್ಟಲೆ ನಿಮಗೆ ಹೋಗಲ್ಲ, ಉಗುರು ಹೋಗೋವರೆಗೆ ಕಲರ್ ಹೋಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತಂದರೆ ಎರಡು ಕೈ ಬೆರಳಿಗೂ ನೈಲ್ ಪಾಲಿಷ್ ಹಾಕಿಬಿಟ್ಟು ಆಮೇಲೆ ಹಾಕ್ತೀನಿ. ಈ ಕೈದೆಲ್ಲ ಪರವಾಗಿಲ್ಲ, ಒಂದು ವಾರ ಬಿಟ್ಟು ಹೋಗುತ್ತೆ. ಬಟ್ ಈ ವೀಕ್ ಏನು ಅಂತಂದರೆ ನಾನು ಹಾಕಲ್ಲ. ಲಾಸ್ಟ್ ವೀಕ್ ಹಾಕಿರೋದು ಕೈಯಿಂದ ಹೋಗಿದೆ ನೋಡಿ. ಈ ವೀಕ್ ಹಾಕಬೇಕಿತ್ತು ನನಗೆ, ಬಟ್ ಹಾಕಲ್ಲ. ಯಾಕಂತಂದರೆ ಹಾಕೋಕೆ ಹೋದರೆ ಮತ್ತೆ ಕೈಯಲ್ಲಾಗುತ್ತೆ. ಈ ವೀಕೆಂಡ್ ಫಂಕ್ಷನ್ ಬೇರೆ ಇದೆ, ಅಲ್ಲೊಂಥರ ಅನಿಸುತ್ತೆ. ಆಮೇಲೆ ಅದಕ್ಕೋಸ್ಕರ ಇದನ್ನು ಇವಾಗ ವೇಸ್ಟ್ ಆಗಿಬಿಡುತ್ತೆ. ಇದನ್ನು ನಾನು ಸ್ವಲ್ಪ ಡ್ರೈ ಮಾಡ್ತೀನಿ. ಬಿಸಿಲಿಗೂ ಚೆನ್ನಾಗಿದೆ, ಬಿಸಿಲಲ್ಲಿ ಇಡೋಣ ಅಂತ ಅಂದ್ಕೊಂಡು. ಇವಾಗೇನೋ ನಾನು ಕಲರಿಂಗ್ ಮಾಡದೆ ಈ ಮೆಹಂದಿನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಐ ಥಿಂಕ್ ಇನ್ನೊಂದು ವರ್ಷ ಈ ಥರ ನಾನು ಮಾಡ್ಬೋದೇನೋ ಅಂತ ಅನಿಸುತ್ತೆ. ಆಮೇಲೆ ಐ ಡೌಟ್ ನನಗೆ ಕಲರಿಂಗ್ ಮಾಡುವಂಥ ನೆಸೆಸಿಟಿ ಬಿದ್ದೇ ಬೀಳುತ್ತೆ. ಯಾಕಂದರೆ ಇದು ತುಂಬ ಪೂರ್ತಿ ವೈಟ್ ಆಗಿಬಿಟ್ರೆ ನೀವು ಮೆಹಂದಿ ಹಾಕಿದ್ರೆ ತುಂಬ ಅಸಹ್ಯ ಅನಿಸುತ್ತೆ. ಅದು ಒಂಥರ ತಲೆಗೆ ಬೆಂಕಿ ಬಿತ್ತಂಗೆ ಕಾಣಿಸುತ್ತೆ, ಅದು ಗಲೀಜು ಕಾಣಿಸುತ್ತೆ. ಹಾಗಾಗಿ ಎಲ್ಲಿವರೆಗೆ ಮೇಂಟೈನ್ ಮಾಡ್ಬೋದು ಅಲ್ಲಿವರೆಗೆ ಇದನ್ನೇ ಯೂಸ್ ಮಾಡ್ತೀನಿ. ಆಮೇಲೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತಂದಾಗ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಓಕೆ. ಅದೇ ನನ್ನ ಹೇರ್ ಸ್ಟೈಲಿಸ್ಟ್ ಹೇಳ್ತಿದ್ರು, ಮೇಡಮ್ ಪರವಾಗಿಲ್ಲ, ಇವಾಗ ನಿಮ್ಮ ಕಲರ್ ತುಂಬ ಚೆನ್ನಾಗಿದೆ. ತುಂಬ ಜನರು ಈ ಥರ ಕಲರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ, ಇಷ್ಟು ಬೇಗ ಶುರು ಮಾಡಬೇಡಿ, ನೀವು ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತಿದ್ರು. ಹಾಗಾಗಿ ಸರಿ ಅಂತೇಳಿ ನಾನು ಕಲರಿಂಗ್ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಪಾರ್ಲರ್ಗೆ ಹೋಗೋದೇ ಇಲ್ಲ. ಮಾಡಿಸಿದ್ರೆ ಬರೀ ಐಬ್ರೋಸ್ ಮಾಡಿಸ್ತೀನಿ, ಬೇರೆ ಏನೂ ಮಾಡಿಸಲ್ಲ. ಐಬ್ರೋಸ್ ಅದು ನಮ್ಮ ಹೇರ್ ಸ್ಟೈಲಿಸ್ಟ್ ಇದ್ದಾರೆ, ಅವರೇ ಆಫೀಸಲ್ಲಿ ಮಾಡಿಬಿಡ್ತಾರೆ. ಹಾಗಾಗಿ
ಪಾರ್ಲರ್ ಹೋಗೋಂಥ ನೆಸೆಸಿಟಿ ಇಲ್ಲ. ನನಗೆ ನೆನಪೇ ಇಲ್ಲ ನಾನು ಯಾವಾಗ ಪಾರ್ಲರ್ ಹೋಗಿದ್ದೀನಿ ಅಂತ. ಬಹುಶಃ ನನ್ನ ಮದುವೆಯಾಗಿ ಒಂದು 2 ಮಂತ್ಸ್ ಬಿಟ್ಟು ನಾನು ಒಂದು ಸಲ ಹೇರ್ ಕಟ್ ಮಾಡಿಸಿದ್ದೆ. ಆವಾಗಲೇ ನಾನು ಪಾರ್ಲರ್ಗೆ ಹೋಗಿದ್ದು ಅನಿಸುತ್ತೆ. ಆಮೇಲೆ ಹೋಗೇ ಇಲ್ಲ ನಾನು ಪಾರ್ಲರ್ಗೆ. ಇವಾಗ ಅಂದರೆ ಏನಾದರೂ ಒಂದು ತುಂಬ ಹತ್ತಿರದ ಫಂಕ್ಷನ್, ನಾನು ವ್ಯಾಕ್ಸ್ ಕೂಡ ಮಾಡಿಸಲ್ಲ. ತುಂಬ ಹತ್ತಿರದ ಫಂಕ್ಷನ್ ಏನಾದರೂ ಇದ್ದರೆ, ಇದುವರೆಗೆ ನಾನು ವ್ಯಾಕ್ಸ್ ಅದೆಂತ ಪಾರ್ಲರ್ ಹೋಗಿ ಮಾಡಿಲ್ಲ. ನಂಗೆ ಬೇರೆಯವ್ರದ್ದು ವ್ಯಾಕ್ಸ್ ಮಾಡೋದು ನೋಡಿದ್ರೇ ನಂಗೊಂಥರ ಭಯ ಅನಿಸೋದು, ಯಪ್ಪ ಅದು ಹೆಂಗೆ ಎಳಿತಾರೆ ಏನು ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ವೀಟ್ ಬರುತ್ತಲ್ವ, ವೀಟಿದ್ದು ಕ್ರೀಮ್ ಬರುತ್ತಲ್ವ, ಕ್ರೀಮ್ ಹಚ್ಬಿಟ್ಟು ತೆಗಿತೀನಿ. ಅಷ್ಟು ಕ್ಲೋಸ್ ರಿಲೇಟಿವ್ ಫಂಕ್ಷನ್, ಮದುವೆ ಅದು ಇದ್ದಿದ್ದರೆ ಹಂಗೆ ಮಾಡ್ತೀನಿ. ಇಲ್ಲಿದ್ರೆ ಮಾಡೋಕ್ಕೆ ಹೋಗಲ್ಲ. ನನಗಂತೂ ತುಂಬ ಲೈಟಾಗಿರೋದು ಅಷ್ಟೊಂದು ಗೊತ್ತಾಗಲ್ಲ. ಗೊತ್ತಾದರೂ ಪರವಾಗಿಲ್ಲ, ಇದು ನ್ಯಾಚುರಲ್ ಅಲ್ವಾ ಅಂತ ನಂಗೆ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನಂಗೆ ಕೇರೂ ಇಲ್ಲ. ಹಾಗಾಗಿ ಪಾರ್ಲರ್ಗೆ ನಾನು ತುಂಬ ಕಡಿಮೆ ದುಡ್ಡು ಹಾಕೋದು. ಯೂಶ್ವಲಿ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇರ್ತೀನಿ, ಎಷ್ಟು ಪುಣ್ಯ ಮಾಡಿದ್ದೀರ ನೋಡಿ. ಕೆಲವು ಹುಡುಗಿರು ತಿಂಗಳಿಗೆ 10-15 ಸಾವಿರ ಪಾರ್ಲರ್ಗೆ ಹಾಕ್ತಾರೆ. ನಾನು ನೋಡಿ ಒಂದು ಸಲನೂ ಹೋಗಲ್ಲ ಅಂತ ಅವ್ರಿಗೆ ತಮಾಷೆ ಮಾಡ್ತಾ ಇರ್ತೀನಿ. ಗ್ರೇಟ್ ನೀನು ಅಂತ ಹೇಳ್ತಿರ್ತಾರೆ ಅವರು. ಗೊತ್ತಿಲ್ಲ ಯಾವಾಗ ಏನು ನೆಸೆಸಿಟಿ ಬೇಡುತ್ತೆ ಅಂತ. ಸದ್ಯಕ್ಕಂತೂ ಹಿಂಗಿದ್ದೀನಿ ನಾನು, ಫ್ಯೂಚರಲ್ಲಿ ಗೊತ್ತಿಲ್ಲ. ಇದನ್ನೇನು ಬಿಸಿಲಿಗೆ ಇಡ್ತೀನಿ ನಾನು. ಬಟ್ಲಲ್ಲಿ ಬಿಸಿಲಿಗೆ ಇಡೋಣ ಅಂದ್ಕೊಂಡೆ. ವೆಹಿಕಲ್ ಸೌಂಡ್. ಬಿಸಿಲಿಗೆ ಇಡೋಣ ಅಂದ್ಕೊಂಡೆ, ನೋಡಿದ್ರೆ ಬಿಸಿಲೇ ಇಲ್ಲ ನೋಡಿ. ಆದರೂ ಪರವಾಗಿಲ್ಲ, ಇಟ್ಬಿಡ್ತೀನಿ. ಬಂದರೆ ಬರಲಿ ಅಲ್ವಾ, ಏನಾಗಬೇಕು. ಆಮೇಲೆ ಈ ಸ್ಟೀಲ್ ಬಟ್ಲಲ್ಲಿ ಹಾಕಿದ್ದೀನಲ್ವಾ, ಬಿಸಿ ಆದರೆ ಬೇಗ ಬಿಸಿಯಾಗಿಬಿಡುತ್ತೆ, ಬಟ್ಲು ಬಿಸಿಯಾಗಿಬಿಡುತ್ತೆ.